ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯದ ಹಿನ್ನೆಲೆ ಮಂಗಳೂರಿಗೂ ಕೂಡ ಗ್ಯಾಸ್ ಸಿಲಿಂಡರ್ನ ಅಭಾವ ತಟ್ಟಿದೆ. ಮಂಗಳೂರಿನ ಹೋಟೆಲ್ಗಳಲ್ಲಿ ದೋಸೆ ತಿಂಡಿಗೆ ಬ್ರೇಕ್ ಹಾಕಲಾಗಿದೆ. ನೋಡಿ, ದೋಸೆ ಮಾಡಬೇಕು ಅಂತ ಅಂದ್ರೆ ಸಾಮಾನ್ಯವಾಗಿ ಪೂರಿ, ದೋಸೆ ಇಂತಹ ತಿಂಡಿಗಳ ತಯಾರು ಮಾಡಲಿಕ್ಕೆ ಅತಿ ಹೆಚ್ಚಾಗಿ ಸಿಲಿಂಡರ್ ಬಳಕೆಯಾಗುತ್ತೆ. ಹಾಗಾಗಿ ಮಂಗಳೂರಿನ ತಾಜ್ ಹೋಟೆಲ್ನಲ್ಲಿ ದೋಸೆಗೆ ಬ್ರೇಕ್ ಹಾಕಿದ್ದಾರೆ. ಮಂಗಳೂರಿನ ಬನ್ಸ್ಗೂ ಕೂಡ ಗ್ಯಾಸ್ ವ್ಯತ್ಯಯ ತಟ್ಟಿದೆ. ಜಿಲ್ಲೆಯಲ್ಲಿ 500ಕ್ಕೂ ಅಧಿಕ ವೆಜ್ ಹೋಟೆಲ್ಗಳಿದೆ. ಆ ವೆಜ್ ಹೋಟೆಲ್ಗಳಲ್ಲಿ ವೆಜ್ ಐಟಮ್ಗಳಾದಂತಹ ಪೂರಿ, ದೋಸೆ, ಕರಿದಂತಹ ತಿಂಡಿ ಪದಾರ್ಥಗಳು, ಸಾಕಷ್ಟು ಪದಾರ್ಥಗಳನ್ನ ತಯಾರಿ ಮಾಡಲಿಕ್ಕೆ ಸಾಕಷ್ಟು ಸಿಲಿಂಡರ್ ಅನ್ನ ಬೇಕಾಗುತ್ತೆ. ಗ್ಯಾಸ್ ಅತಿ ಹೆಚ್ಚಾಗಿ ಬಳಕೆ ಮಾಡಬೇಕಾಗುತ್ತೆ. ಈ ಬಜ್ಜಿ, ಬೋಂಡಾ, ಈ ರೀತಿ ಸಿಹಿ ಪದಾರ್ಥಗಳು, ಇನ್ನೆಲ್ಲ ಕರಿದಂತಹ ತಿಂಡಿಗಳನ್ನ ಮಾಡಲಿಕ್ಕೆ. ಹಾಗಾಗಿ ಇಂತಹ ತಿಂಡಿಗಳಿಗೆ ಕೆಲವೊಂದು ಗ್ಯಾಸ್ ಬಳಕೆ ಅತಿ ಹೆಚ್ಚಾಗಿ ಬೇಕಾಗುವಂತಹ ತಿಂಡಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಜಿಲ್ಲೆಯಲ್ಲಿ 500ಕ್ಕೂ ಅಧಿಕವಾಗಿ ವೆಜ್ ಹೋಟೆಲ್ಗಳಿದೆ. ಈಗಾಗಲೇ 10% ಹೋಟೆಲ್ಗಳು ಗ್ಯಾಸ್ ಅಭಾವದಿಂದಾಗಿ ಮುಚ್ಚಲ್ಪಟ್ಟಿದೆ ಮಂಗಳೂರಿನಲ್ಲಿ. ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದ್ ಕಡೆ ಮದುವೆ ಮನೆಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ದೇಗುಲದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ನ ಅಭಾವ ಉಂಟಾಗಿದೆ. ಹೀಗಾಗಿ ಮಂಗಳೂರಿನಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಉಂಟಾಗಿರುವಂಥದ್ದು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆದ ಹಿನ್ನೆಲೆ ಮಂಗಳೂರಲ್ಲಿ 500ಕ್ಕೂ ಹೆಚ್ಚು ವೆಜ್ ಹೋಟೆಲ್ಗಳಿದೆ. ಆ ಹೋಟೆಲ್ಗಳಲ್ಲಿ ಕೆಲವೊಂದು ಹೋಟೆಲ್ಗಳನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾವ ಅಡುಗೆ ತಯಾರು ಮಾಡಲಿಕ್ಕೂ ಕೂಡ ನಮ್ಮ ಹತ್ರ ಸಿಲಿಂಡರ್ ಇಲ್ಲ ಅಂತ ಹೇಳಿ. ಆದರೆ ಇನ್ನೂ ಕೆಲವೊಂದು ಹೋಟೆಲ್ಗಳಲ್ಲಿ ಅಡುಗೆಯನ್ನು ಸ್ಟಾಪ್ ಮಾಡಿಲ್ಲ. ಆದರೆ ಅತಿ ಹೆಚ್ಚಾಗಿ ಗ್ಯಾಸ್ ಬಳಕೆಯಾಗುವಂತಹ ತಿಂಡಿ ಪದಾರ್ಥಗಳೇನಿದೆ, ಈ ದೋಸೆ, ಪೂರಿ ಮತ್ತು ಬಜ್ಜಿ, ಬೋಂಡಾ, ಈ ರೀತಿ ಕರಿದ ಪದಾರ್ಥಗಳು, ಅದನ್ನು ಮಾಡಲಿಕ್ಕೆ ಅತಿ ಹೆಚ್ಚು ಗ್ಯಾಸ್ ಬೇಕಾಗುತ್ತೆ. ಹಾಗಾಗಿ ಅದನ್ನು ಮಾತ್ರ ಈ ಮೆನುವಿನಿಂದ ಕಟ್ ಮಾಡಿದ್ದಾರೆ. ಈ ಮಂಗಳೂರು ಬನ್ಸ್ ಅಂದರೆ ಅದೇ ಫೇಮಸ್, ಅದಕ್ಕೂ ಕೂಡ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ಮಂಗಳೂರಿನ ತಾಜ್ ಮಹಲ್ ಹೋಟೆಲ್ನಲ್ಲಿ ದೋಸೆಗೆ ಬ್ರೇಕ್ ಹಾಕಿದ್ದಾರೆ. ತಾಜ್ ಮಹಲ್ ಹೋಟೆಲಲ್ಲಿ ದೋಸೆ ತುಂಬಾ ಫೇಮಸ್. ಆದರೆ ಅನಿವಾರ್ಯ ಕಾರಣದಿಂದಾಗಿ ಗ್ಯಾಸ್ ಸಿಲಿಂಡರ್ನ ಕೊರತೆ ಉಂಟಾಗಿರೋದ್ರಿಂದಾಗಿ ಮೆನುವಿನಿಂದ ಕಟ್ ಮಾಡಿದ್ದಾರೆ. 500ಕ್ಕೂ ಅಧಿಕ ಹೋಟೆಲ್ಗಳಿದ್ದು 10% ಹೋಟೆಲ್ಗಳು ಈಗಾಗಲೇ ಕ್ಲೋಸ್ ಆಗಿಬಿಟ್ಟಿದೆ. ಇಂಡಿಯನ್ ಸ್ಟೈಲ್ ವೆಜಿಟೇರಿಯನ್ ಹೋಟೆಲ್ ಸಾಧಾರಣ 500 ಹೋಟೆಲ್ ಇದೆ. ಅದರಲ್ಲಿ ಸಾಧಾರಣ 220 ಜನ ನಮ್ಮ ಮೆಂಬರ್ಗಳೇ. ಆದ್ದರಿಂದ ಸಾಧಾರಣ ಒಂದು 10% ಹೋಟೆಲಿಯರ್ಸ್ ಆಲ್ರೆಡಿ ಬಂದ್ ಮಾಡಿದ್ದಾರೆ. ಕೆಲವರು ತಮ್ಮ ಐಟಮನ್ನು ಕಮ್ಮಿ ಮಾಡಿದ್ದಾರೆ. ಮೇನ್ಲಿ ದೋಸೆ ಐಟಮು ಬೆಳಗಿಂದ ಮಧ್ಯಾಹ್ನ ಇರುವುದಿಲ್ಲ, ಫಾರ್ ಎಕ್ಸಾಂಪಲ್. ಹಾಗೆ ಬಾಕಿ ಐಟಮ್ಗಳನ್ನು ಕಮ್ಮಿ ಮಾಡಿದ್ದಾರೆ. ಆಲ್ಟರ್ನೇಟಿವ್ ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಕಟ್ಟಿಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಕರೆಂಟ್ ಅದರ ಮೊದಲು ಆಗೋದಿಲ್ಲ. ಅಂದರೆ ಎವ್ರಿ 6 ಮಂತ್ಸ್ ಕರೆಂಟಿಗೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಕಮರ್ಷಿಯಲಿಗೆ ಸಹ ಜಾಸ್ತಿ ಮಾಡಿದ್ದಾರೆ, ಸಿಲಿಂಡರಿಗೆ ಸಹ ಜಾಸ್ತಿ ಮಾಡಿದ್ದಾರೆ. ಆದರೆ ಚಿಂತಿಲ್ಲ, ಸಪ್ಲೈ ಎಲ್ಲ ಏನು ಮಾಡೋದು. ಹೀಗೆ ಪರಿಸ್ಥಿತಿ ಆದರೆ ಎಲ್ಲ ಹೋಟೆಲ್ಗಳು ಬಂದ್ ಆಗೋ ಚಾನ್ಸಸ್ ಉಂಟು. ದೋಸೆ ಐಟಮನ್ನು ಬಂದ್ ಮಾಡಿದ್ದೇವೆ. ಬೆಳಿಗ್ಗೆ ನಾವು ಮಾಡೋದಿಲ್ಲ, ಈಗ ಗ್ಯಾಸಿನಿಂದ ಪ್ರಾಬ್ಲಮ್ ಆಗಿದೆ. ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಮಂಗಳೂರಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಉಂಟಾಗಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕಿಶನ್, ರಾಜ್ಯಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸ್ತಿದ್ವಿ. ಸದ್ಯಕ್ಕೆ ಮಂಗಳೂರಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ? ಅಲ್ಲಿನ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು ಆರೋಪವನ್ನ ಮಾಡ್ತಿದ್ದಾರೆ. ಏಜೆನ್ಸಿಗಳು ಏನು ಹೇಳ್ತಿದ್ದಾರೆ? ಏನಾದರೂ ಕೃತಕ ಅಭಾವವನ್ನು ಸೃಷ್ಟಿಸ್ತಿದ್ದಾರಾ, ಹೇಗೆ? ಇಲ್ಲ, ಮಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಇದೇ ಸಮಸ್ಯೆ ತಲೆದೂರಿದೆ. ಯಾಕಂದ್ರೆ 90% ಹೋಟೆಲ್ಗಳು ಅವಲಂಬಿಸಿರೋದು ಗ್ಯಾಸ್ಗಳನ್ನೇ. ಹಾಗಾಗಿ ಮಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಸಮಸ್ಯೆಗಳು ಬಹಳಷ್ಟು ತೀವ್ರವಾಗಿ ಕಾಡ್ತಾ ಇದೆ. ಇವತ್ತು ನಾಳೆಗಷ್ಟು ಮಾತ್ರ ಸ್ಟಾಕ್ ಇರುವಂತಹ ಸನ್ನಿವೇಶಗಳು ಹೋಟೆಲ್ಗಳಿದೆ. ನಾವೀಗ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಪಕ್ಕದಲ್ಲಿರುವಂತಹ ತಂದೂರು ಹೋಟೆಲ್ ಅಲ್ಲಿ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಹೋಟೆಲ್ಗೆ ಬರೋ ಕಾರಣಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಜೊತೆ ಮಾತಾಡೋಕೆ ಈ ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ. ಸರ್, ಎಷ್ಟು ಸಮಸ್ಯೆ ಆಗ್ತಾ ಇದೆ ಗ್ಯಾಸ್? ಸರ್, ಕಂಡಪಡಿ ಸಮಸ್ಯೆ ಸರ್. ನಾವು ನೋಡಿ, ಈಗ ಗ್ಯಾಸ್ ಸಿಲಿಂಡರ್ ಗಾಡಿಗಳು ಹೊರಗೆ ಎಲ್ಲ ಸಿಗ್ತೇವೆ ಅಂತೇಳಿ ನಾವು ಕಾದು ನಿಂತಿದ್ದೇವೆ. ಗ್ಯಾಸ್ ಇಲ್ಲ ಅಂತೇಳಿದರೆ ಇವತ್ತಿನ ದಿನವರೆಗೆ ಆಗ್ತದೆ, ನಾಳೆದು ಎಂತ ಅಂತೇಳಿ ಹೇಳುವಂಥ ಪರಿಸ್ಥಿತಿ ಇಲ್ಲ. ತುಂಬ ಕಷ್ಟವಾದ ದಿವಸ ಸರ್. ನಮಗೆ ರೆಸ್ಟೋರೆಂಟಿಗೆ ನೀರು, ಗ್ಯಾಸ್ ಮತ್ತು ಸ್ಟಾಫ್, ಈ 3 ಮ್ಯಾನ್ ಪವರ್, ಈ 3 ಅಂಶ ನಮಗೆ ಮೈನ್. ಅದರಲ್ಲಿ ಈ ಗ್ಯಾಸ್ ಇಲ್ಲ ಅಂತೇಳಿದರೆ ಕುಕ್ಕಿಂಗ್ ಸಾಧ್ಯನೇ ಇಲ್ಲ. ಕುಕ್ಕಿಂಗ್ ಸಾಧ್ಯ ಇಲ್ಲ ಅಂದರೆ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಹೋಟ್ಲಲ್ಲಿ, ನಮ್ಮ ಸಂಸ್ಥೆಯಲ್ಲಿ ತುಂಬ ಜನ ಕೆಲಸಕ್ಕಿದ್ದಾರೆ. ಅವರ ಫ್ಯಾಮಿಲಿ ಕೂಡ ತುಂಬ ಪ್ರಾಬ್ಲಮಲ್ಲಿ ಬರ್ತಾರೆ.
ನಮಗೆ ಪ್ರಾಬ್ಲಮ್ ಆದರೆ ಎಲ್ರಿಗೂ ಪ್ರಾಬ್ಲಮ್ ಆದ ಹಾಗೆ ನಾನು ಕರ್ನಾಟಕ ಸರ್ಕಾರ ಹತ್ರ ಒಂದೇ ಮನವಿ ಏನು ಮಾಡ್ತೇನೆ ಅಂತ ಹೇಳಿದರೆ, ದಯವಿಟ್ಟು ಈ ಕಮರ್ಷಿಯಲ್ ಗ್ಯಾಸನ್ನು ನಿಲ್ಲಿಸಬೇಡಿ. ಎಲ್ಲ ಕಡೆ ಕೂಡ ಇದು ಗ್ಯಾಸ್ ಬರುವ ಹಾಗೆ ನಿಮ್ಮ ಇದು ಪ್ಲ್ಯಾನನ್ನು ಮಾಡಿ. ನಮಗೆ ತುಂಬ ಇದರಿಂದ ಫುಡ್ಡನ್ನು ಕಟ್ ಮಾಡಬೇಕಾಗ್ತದೆ, ಐಟಮ್ಸ್ಗಳು ಕಮ್ಮಿ ಮಾಡಬೇಕಾಗ್ತದೆ. ಎಲ್ಲ ವಿಷಯದಲ್ಲಿ ನಾವು ಇಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ನಮಗೆ ಕಾಂಪ್ರಮೈಸ್ ಮಾಡಿದರೆ ಎಲ್ಲ ವ್ಯಾಪಾರ ವ್ಯವಹಾರಕ್ಕೆ ತುಂಬ ಕಷ್ಟ ಆಗ್ತದೆ. ಈಗ ಬೇರೆ ಹೋಟೆಲ್ಗಳಲ್ಲಿ ಸಾಕಷ್ಟು ಫುಡ್ ಐಟಮ್ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ನಿಮ್ಮ ಹೋಟೆಲಲ್ಲಿ ಯಾವ ರೀತಿಯಾಗಿ ಮಾಡಿ? ನಾವು ಇಷ್ಟವರೆಗೆ ಏನು ಮಾಡಿಲ್ಲ. ಗಿರಾಕಿಗಳಿಗೆ ಎಲ್ಲ ರೀತಿಯ ಫುಡ್ಡನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಏನಂತ ಹೇಳಿದರೆ, ಇನ್ನು ಮುಂದೆ ಇದೇ ಪರಿಸ್ಥಿತಿ ಬಂದರೆ ಫುಡ್ ಕಾಸ್ಟಿಂಗ್ ಮಾಡಬೇಕಾಗ್ತದೆ. ಅನ್ನ ಮೇಯ್ನ್ ಬೇಕು, ಅನ್ನಕ್ಕೆ ಮಿನಿಮಮ್ 3 hours. ಎಸ್, ಇದು ಮಂಗಳೂರಿನ ಈ ಹೋಟೆಲ್ನ ಮ್ಯಾನೇಜರ್ ಅವರ ಅಭಿಪ್ರಾಯ. ಬಹುತೇಕ ಎಲ್ಲ ಹೋಟೆಲ್ಗಳಲ್ಲಿ ಇದೇ ಸಮಸ್ಯೆ ಇರುವಂತದ್ದು. ಧನ್ಯವಾದ ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ.